ಅಲ್ಲ ಅಮ್ಮ, ಅದು ಯಾಕೆ ಹಿಂಗೆ ಮಾಡ್ತೀಯ ಮಾರತಿ? ನಾವೇನು ಅದನ್ನು ತಿನ್ಕೊಂಡು ಹೋಗಲ್ಲ ಆತ. ಯಾರಿಗೂ ಏನು ಬೇಡ, ಅದು ತಂದು ಕೊಡ್ತಾರೆ. ಅವ್ರಿಗೆ ಒಂಚೂರು ಟೈಮ್ ಇಲ್ಲ ಅಲ್ಲಿ. ಆ ರಾಕೇಶ್ ಅಣ್ಣಗೆ ಹುಷಾರಿಲ್ಲಲ್ಲ, ಆ ಕಡೆ ಎಲ್ಲ ಓಡಾಡೋದೇ ಸುಮಾರಾಗಿದೆ. ಅದ್ರ ಮಧ್ಯೆ ನಾನು ಇದನ್ನು ಹೇಳ್ದ ಕೂಡಲೇ ಮತ್ತೇನಾದ್ರು ಬೇಜಾರು ಮಾಡ್ಕೋತಾರೆ ಅಂತ ಹೇಳ ಅಷ್ಟೇ. ನೀನು ನೋಡಿದ್ರೆ ಅಷ್ಟೆಲ್ಲ ಮಾಡೋಳು ಒಂದು ಗಳಿಗೆಗೆ ಅಣ್ಣನೇ ಕಳಿಸ್ಬೋದಲ್ಲ, ಅದನ್ನೂ ಮಾಡಲ್ಲ. ನಾಳೆನ ನಾಡ್ದು ತಂದು ಕೊಡಕ್ಕೆ ಹೇಳ್ತೀನಿ ಮಾರತಿ. ನಾನೇನಾರು ಹಾಗೆ ಒಬ್ಬಳೆ ಬರೋಂಗಿದ್ದಿದ್ರೆ ಗ್ಯಾರಂಟಿ ಇಷ್ಟೊತ್ತಿಗೆ ತಂದು ಕೊಟ್ಟಿರ್ತಿದ್ದೆ. ನೀನೇ ಸೈ ಬಿಡು, ರಾಜಕ್ಕಿಲ್ದಿದ್ದು ಸೊಸೆ ಬಂಗಾರ ಕಂಡಾಳು. ನಾನೇನು ತೊಗೊಂಡು ಓಡೋತೀನಿ ಅನ್ನೋ ಥರ ಮಾಡ್ತದೆ. ಮಾತಾಡ್ಬೇಕಾರೆ ಹಿಂಗೆ ಮಾಡ್ತೀಯಲ್ಲ. ಈಗ ಅತ್ತಿಗೆನ ನಮ್ಮಳ ಹ್ಞೂ ಅಣ್ಣ ನಮ್ಮವನಯ್ಯ ಅಂತ ಮಾಡೋಣ. ಈಗ ಎಲ್ಲಾರು ಅದು ತಾಯಿ ಮನೆಯಿಂದ ಯಾರು ಬಂದರೆ, ಇಲ್ಲ ಯಾವುದೋ ಗಿಂಸನಿಗೆ ಬಲ್ಲಿ ಅಂತ ಹೇಳಿ ಅವರೇ ಹೇಳಿದ್ರೆ, ಈಗ ಬೇಕಮ್ಮ ಬಂಗಾರ ಹಾಕಿಂಡು ಹೋಗಕ್ಕ ಬೇಡ. ಹಿಂಗೆ ಅಲ್ಲಿ ಕೊಟ್ಟಿನಿ ಅವ್ರು ಇಟ್ಕೊಂಡಾರೆ ಅಂತ ಹೇಳಿ ತಾಯಿ ಹತ್ರ ಹೇಳಿದ್ರೆ ನಾವು ಮಾಡ್ದಂಗೆ ಅಲ್ಲ. ಅದಕ್ಕಾಗಿ ಹೇಳ್ತೀನಿ ಅಂಜು ತಂದು ಕೊಡೋಕೆ ಹೇಳ ಅಂಥೇಳಿ ಏನು ಪುರಾಣ ಮಾಡ್ತದೆ. ನೀ ತಗೊಂಡು ಹೋತೀಯ ಅಂತ ಹೇಳಿದ್ನ ನಾ ಏನಾರ? ಆತ ಮಾರತಿ, ಪುರಾಣ ಮಾಡಬೇಡ, ತಂದು ಕೊಡೋಕೆ ಹೇಳ್ತೀನಿ. ಇವ್ರಿಗೇನಾರು ಪುರ್ಸತ್ತೇ ಇಲ್ಲ ಅನ್ನೋದಾದ್ರೆ ಖಂಡಿತ ನಾನೇ ತಗೊಬಂದರೂ ಬಂದೆ. ಅಪ್ಪ ಹೇಳಿದ್ರು ನಮ್ಮನೇಲಿ ಇವರು ಬೇರೆಯವ್ರ ಬಂಗಾರ ಹಾಗೆಲ್ಲ ಕೇಳಬಾರ್ದು ಹಾಕಬಾರ್ದು ಅಂತ. ನಂಗದೊಂದು ಯಾವ ಥರದ ಆಸೆ ಬಂತೇನ. ಕೇಳಿದ್ದಕ್ಕೆ ಸರಿಯಾದ ಶಾಸ್ತಿ ಮಾಡ್ತಾಯಿದ್ದೀರಿ ಬಿಡಿ ಅತ್ತೆ ಸೊಸೆ. ಸುಮ್ಮನಿದ್ಬೇಡ. ಅದು ಒಂದು ಸಲ ಏನು ಹೇಳ ಬಂಗಾರ ಸುದ್ದಿ. ನಾನೇ ಈಗ ಹೆಂಗೆ ನನ್ನ ಜವಾಬ್ದಾರಿ ಮೇಲೆ ಕೊಟ್ಕೊಂಡು ನೀವು ವಾಪಸ್ ತಂದು ಹಿಡ್ದೇ ಇದ್ರೆ ಅದಕ್ಕೆ ಹೇಳ್ತಾ ಇದ್ದೀನಿ ಸೊಸೆ ಅಂತ. ಅದು ಎಂತ ಮಾಡೋದು ಪಾಪ, ಎಷ್ಟು ಆಸೆ ಮಾಡ್ತದೆ ಗೊತ್ತಾ ನಿನ್ನ. ಆತು ಮತ್ತೆ ನಿನ್ನ ಸೊಸೆ ಗುಣಗಾನ ಮಾಡೋಕ್ಕೆ ಶುರು ಮಾಡಬೇಡ. ನಾನು ಇವತ್ತು ಸಾಯಂಕಾಲ ಇವ್ರ ಹತ್ರ ಕೊಟ್ಟು ಕಳಿಸ್ತೀನಿ ಮಾರತಿ. ಅರ್ಥ ಆತ ಈಗ ನಾನು ಯಾಕೆ ಬೇಡ ಅಂದಿದ್ದೆ. ಇಲ್ಲಿಂದ ಬೇರೆಯವ್ರ ಮನೆಯಿಂದ ಗೋಲ್ಡ್ ತಂದು ಹಾಕಿಕೊಂಡು ಮದುವೆ ಮನೆಗೆ ಹೋಗೋದು ಬೇಡ ಅಂತ ಯಾಕೆ ಹೇಳಿದ್ದೆ ಅಂತ ಈಗ ಗೊತ್ತಾಗ್ತದೆಯಾ ಈಗ? ನೀನಂತೂ ಸಸಾರ ಆತೀಯಲ್ಲ, ನಮ್ಮನ್ನು ಸಸಾರ ಮಾಡಿ ಹಾಕ್ತೀಯಲ್ಲ, ಇಷ್ಟೆಲ್ಲ ವ್ಯವಸ್ಥೆ ಮಾಡಿಟ್ಟು. ಅಲ್ಲ, ಸಸಾರ ಆಗೋದು ಅಂತ ಹೇಳ್ತೀರಲ್ಲ, ಅದರಲ್ಲಿ ಏನು ಸಸಾರ ಅಂತ ಅದೇ ಮಾತ್ರ. ಈಗ ನೀವೊಂದು ಮಾತಾಡೋದು, ನೀವೊಂದು ಕೆಲಸ ಮಾಡಿ, ನಿಮ್ಗೆ ಅದ್ರ ಬಗ್ಗೆ ತಲೆ ಬಿಸಿಲ್ಲ. ನಾನು ತಂದ್ಕೊಂಡೇನೆ ಅಲ್ಲ, ಯಾವ ಥರದಲ್ಲಾರು ಅವ್ರಿಗೆ ಕೊಡ್ತೀನಿ. ನೀವು ಮಾತ್ರ ಈ ಥರ ಪ್ರತಿ ಸರಿ ಇದು ಮಾಡ್ತಿರ್ಬೇಡಿ. ಪಲ್ಲವಿ, ನೀನು ಮಾತಾಡ್ಬೇಡ, ಸುಮ್ಮನಿರು. ಬೇರೆದ ಮನೆ ಬಂಗಾರ ತಂದು ಇಟ್ಕೊಂಡಿದ್ದಲ್ಲದೆ ಮತ್ತೆ ಮಾತಾಡ್ತದೆ. ಈಗ ನಮ್ಮನೇಲಿ ಏನಾರು ಮಾಡೋಕೆ ಒಲಿ ಕೊಡ್ಬೇಕಾತಲ್ಲ, ಅವೆಲ್ಲ ಎಲ್ಲದವೇ ಪೂರ್ತಿ ತೆಗೆದು ತೊಗೊಂಡೋಗಿ ಕೊಟ್ಟು ಬರ್ತೀನಿ. ಫಸ್ಟ್ ತೊಗೊಂಡೋಗಿ ಅದನ್ನು ಕೊಟ್ಟು ಬಂದುಬಿಡ್ತೀನಿ. ಓಹ್, ಹಂಗಾರೆ ನೀವೇ ತಗೊಂಡೋಗಿ ಕೊಡ್ತೀರಾ? ನಾ ಎಲ್ಲ ರೆಡಿ ಮಾಡಿಕೊಡ್ತೀನಪ್ಪ, ರೆಡಿ ಮಾಡ್ಕೊಡ್ತೀನಿ. ತೊಗೊಂಡೋಗಿ ಕೊಡೋಕ್ಕೆಲ್ಲ ಒಪ್ಪಲ್ಲೇನೋ ಅಂತ ಒಂಚೂರು ಭಯ ಇತ್ತ. ಆದ್ರೆ ಅಮ್ಮ ಎಷ್ಟು ಆಸೆ ಮಾಡ್ತದೆ ಗೊತ್ತಾ ನಿಮ್ಮನ್ನು. ಅವ್ರನ್ನ ಬರೋಕ್ಕೆ ಹೇಳು ಅಂತಿತ್ತು. ಇವತ್ತು ನೀವು ಹೋದ ಕೂಡಲೇ ಒಳ್ಳೆ ಖುಷಿ ಆಗ್ತದೆ ಅದಕ್ಕೆ ನೋಡಿ ಬೇಕಾರೆ. ಸುಮ್ಮನೆ ಮಾರತಿ, ನಾನು ತಲೆ ಬಿಸಿನ ಹಂಗಾಗಿದೆ. ಇದ್ರ ಅಮ್ಮ ಆಸೆ ಮಾಡೋದಂತ ಯಾವನಿಗೆ ಬೇಕಾಗಿದೆ ಅದು? ಈಗಷ್ಟೇ ಸರಿ ಇದ್ರಿ, ಮತ್ತೆ ಎಂತ ಆಯ್ತು ಮಾರ? ನಾನೇ ತಗೊಂಡೋಗಿ ಕೊಟ್ಟು ಬರ್ತೀನಿ ಅಂತೇಳಿ ಎಲ್ಲ ಸರಿ ಆಗಿದ್ದೆಲ್ಲ ಸಮ, ಮತ್ತೆ ಹಿಂಗೆ ಉಲ್ಟಾ ಹೊಡಿತಿದ್ದೀರಲ್ಲ. ನಂಗೆ ಎಂತ ಸಹಾಯವೇನು? ಏಯ್ ಪಲ್ಲವಿ, ಹಂಗಿದು ಕೆಟ್ಟ ಮಾತೆಲ್ಲ ಆಡ್ತಿರ್ಬೇಡ ಮಾರತಿ. ಯಾಕೆ ಹಿಂಗೆ ಮಾಡ್ತೀಯೇನ? ಒಂದಲ್ಲ ಒಂದು ಏನಾರು ಹಿಂಗೆ ಮಾಡೋದು. ನಾನೀಗ ಹೇಳದ್ನ, ಈಗ ಕೊಟ್ಟು ಬರೋಕ್ಕಾಗಲ್ಲ ಅಂತ ಹೇಳದ್ನ. ಒಂದು ಮಾತು ಹೇಳದ್ನಪ್ಪ, ನೀನೇನು ಮಾಡಿದ್ದೆ ಅಂತ. ಅದಕ್ಕೆ ಇಷ್ಟೆಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಡ್ತೀಯ. ಸುಮ್ಮನಿರು ಮಾರತಿ. ಅದು ಎಲ್ಲಿ ಇಟ್ಟಿಯ ಹೇಳೋ, ತೆಗೆದುಕೊಡು, ಅಲ್ಲಿಡೋ. ನಾನು ಆಮೇಲೆ ರಾಕೇಶನ ಮನೆಗೆ ಹೋಗವ, ಹಾಗೆ ಹೋಗಲ್ಲೇ ಕೊಟ್ಟು ಬರ್ತೀನಿ. ಮತ್ತು ಈಗಲೇ ಹೇಳಿಬಿಡು ನಿಮ್ಮ ಅಮ್ಮಗೆ, ಅಲ್ಲಿ ಹೋದಾಗ ಊಟ ಮಾಡ್ಕೊಂಡು ಹೋಗಿ ಹಾಗೆ ಹೀಗೆ ಏನು ಹೇಳ್ತಾ ಇರಂಗಿಲ್ಲ. ಹಂಗೆ ಮಾಡ್ತೀನಿ. ಏನಿಲ್ಲ ಬಿಡಿ, ಏನಿಲ್ಲ. ರಾಕೇಶ್ ಅಣ್ಣ ಹೆಂಗದನೀಗ? ನಾನು ಬರಲಾ? ಅಲ್ಲ, ನೀವು ಹೆಂಗೆ ಹೋಗ್ತಿರಲ್ಲ ನಿಮ್ಮ ಜೊತೆ, ನಾನು ಬರ್ತೀನ್ರೆ. ಅವ ಹೆಂಗದಾನೆ ಅಂತ ನೋಡ್ಕೊಂಡಂಗೂ ಆಗ್ತದೆ, ನಾನು ಒಂಚೂರು ಮನೆಯಿಂದ ಹೊರಗೆ ಬಂದಂಗೂ ಆಗ್ತದೆ. ನೋಡು, ನಾನು ಹೇಳೋ ಸುಳ್ಳ? ಸ್ವಲ್ಪ ಏನಾದ್ರು ತಣ್ಣಗಾದೆ ಅಂದಕ್ಕೂ ಮತ್ತೆ ಬೈಸ್ಕಿಣಂತ ಮಾತೇ ಆಡೋದು ನೀನು. ಎಂತಕ್ಕೆ ನೀ ರಾಕೇಶನ ಮನೆಗೆ ಬರೋದ? ಮನೇಲಿ ಯಾವ ಥರ ನೋಡ್ಕಿತಾ ಇದ್ದಾರೆ ನಿನ್ನ ಅಂತ ಗೊತ್ತಿಲ್ಲ ನಿನಗೆ? ಅದೆಲ್ಲ ಚೆನ್ನಾಗಾಗ್ತದೇನ?
ಮೊನ್ನೆ ಅಷ್ಟೇ ಮದುವೆ ಮನೆಗೆ ಹೋಗಿ ಬಂದೀಯ ಮತ್ತು ಮನೆಯಿಂದ ಹೊರಗೆ ಹೋದಂಗೆ ಆತದಂತೆ. ಏನು ಬುಟ್ಟಿಲ್ ಕೌಚಿಟ್ಟರ್ ನೋಡಿ ನಿನ್ನ, ಎಲ್ಲಿಗೂ ಹೋಗದೆ ಇದ್ದಂಗೆ. ಸುಮ್ಮನಿರೋ. ರಾಕೇಶನ ಮನೆಗೆ ನೀನೇನು ಬರೋದು ಬೇಡ. ಗೋಲ್ಡನ್ನು ತೆಗೆದು ಹಾಕಿಡು. ಇದೇ ಕೊನೆ. ಇನ್ನೊಂದು ಸತಿ ನೀನೇನಾರು ಅಲ್ಲಿಂದ ಗೋಲ್ಡ್ ತಂದ್ಕೊಂಡೆ ಅದರ ಮದುವೆ ಮನೆಗೆ ಹೋಗ್ಬೇಕು ನೋಡು. ಅಲ್ಲ ನಿತ್ಯ ಇದ್ದೀಯಲ್ಲ, ಹೋಗಿ ತಗೋಬಾರೆ ಹೋಗಿ. ಎಂತದ ಎಂತ ತಗೊಬರ್ಬೇಕಾ? ಓ, ಅಮ್ಮ ಇಲ್ಲೇ ಬಂದು ಅದೇ ಗೋಲ್ಡ್ ಮೊನ್ನೆ ತಗೊಬಂದದಲ್ಲ ಮದುವೆ ಮನೆಗೆ ಹಾಕ್ಕೊಂಡು ಹೋಗಿ. ಏನೀಗ ಅದರ ಅಮ್ಮ ಫೋನ್ ಮಾಡ್ಕೊಂಡು ತಂದ್ಕೊಡು ಅಂತ ಇದ್ದಾರೆ. ನಾನು ಹೆಂಗಿದ್ರು ರಾಕೇಶನ ಮನೆಗೆ ಹೋಗ್ಬೇಕಲ್ಲ, ಅಲ್ಲೇ ಕೊಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ಈಗೆಂತ ಹೋತೀಯ? ಸುಮ್ಮನಿರು, ನಾಳೆ ಬೆಳಗ್ಗೆ ಹೋಗ್ಬೋದು. ರಾಕೇಶನ ಮನೆಗಾರು ಅದಕ್ಕೆ ಇನ್ನೊಂದು ಹೊತ್ತು ಇಲ್ಲನ ಮುದ್ದಣ್ಣೆ. ಎಷ್ಟೊತ್ತಿಗಾರು ಅಷ್ಟೊತ್ತಿಗೆ ಹೋತಾನೇ ಇರೋದಾ? ಇಲ್ಲ ಅಮ್ಮ, ಹೋಗ್ಲಿಲ್ಲ, ಹೋಗೋಕ್ಕೆ ಆಗಲ್ಲ. ಇಲ್ಲಿ ಕೆಲಸನೇ ಸಮಾತು. ಅಪ್ಪನ ಮತ್ತೇನಾರು ಹೇಳ್ತಾರೆ ಅಂತೇಳಿ ನಾನು ಸುಮ್ಮನಿದ್ದೆ. ಒಂಚೂರು ಹೋಗದೆ ಇದ್ರೆ ಅವನು ಒಬ್ಬನೇ ಅದನ್ನು ಬೇರೆ ಮನೇಲಿ. ಏನಪ್ಪ ಎಂತ ಎಲ್ಲ ಮಾಡ್ತೀಯೇನ? ನಾ ಹೇಳ್ದೆ ಹುಡುಗನ ಇಲ್ಲಿಗೆ ಕರ್ಕೊಬಾರ ಅಂತ. ಒಂದು 4 ದಿನ ಹುಷಾರಾಗೋ ತನಕ ಇಲ್ಲೇ ಇರ್ತಿದ್ದ, ಹೌದಾ? ಅದನ್ನೂ ಮಾಡ್ಲ. ಈಗ ಹೋಗ್ಲು ರಾತ್ರಿ ಅಂದೆ ಹಂಗೆ ಹೋಗ್ತಾ ಇದ್ರೆ ಮೊದಲೇ ಗಿರಾಚಾರ ಸರಿ ಇಲ್ಲ ಮರಯ್ಯ. ಆಗಬಾರ್ದೆಲ್ಲ ಆಗಿದೆ ಅವ್ರ ಮನೇಲಿ. ನಾನು ಹಿಂಗೆ ಮೊನ್ನೆನೇ ಹೇಳ್ಬೇಕಂತ ಮಾಡ್ಕೊಂಡೆ. ಏನವರಿಗೆಲ್ಲ ಒಂದು ನೆಲೆ ಕಾಣಿಸಿರೋ ಇಲ್ಲೋ, ಮನೆ ಒಳಗೊಂದು ಪೂಜೆಲ್ಲ ಹೋಮಲ್ಲ. ಈಗಿನ ಹುಡುಗರಿಗೆ ಇವಕ್ಕೇನು ಗೊತ್ತಾಗಲ್ಲ. ಹಾಗಾಗಿ ಸ್ವಲ್ಪ 3 ದಿನಕ್ಕೆ ಅವನಿಗೆ ಹುಷಾರಿಲ್ಲ ಆಗದೇನೋ, ತೊಂದರೆನೇ ಏನವ. ಅಮ್ಮ ಸುಮ್ಮನಿರು. ಹಂಗೆ ಹುಷಾರು ತಪ್ಪೋದು ಎಲ್ಲರೂ ತಪ್ತಾರೆ, ರಾಕೇಶ್ ಒಬ್ಬನೇ ಅಲ್ಲ. ಅವ್ನು ಚೆನ್ನಾಗಿದ್ದಾಗ ನಿಮ್ಗೆ ಇವು ಯಾವ ನೆನಪಿಗೆ ಬರೋಲ್ಲ. ಚೂರು ಏನಾರು ತೊಂದರೆ ಆಯ್ತು ಅಂದ ಕೂಡಲೇ ಹಿಂಗಿದ್ದವೆಲ್ಲ ನೆನಪಿಗೆ ಬರೋದಲ್ಲ. ಹಂಗಾರೆ ನಾನೀಗ ಬರೀ ರಾಕೇಶನ ಮನೆಗೆ ಹೋಗಿ ಬರೋದಾ? ಇಲ್ಲಿ ಹೋಗೋದು ಬೇಡ? ಒಳ್ಳೆ ಕೆಲಸ ಆತ. ಮತ್ತು ಅದನ್ನು ತಗೊಂಡೋಗಿ ಕೊಡ್ತೀನಿ ಅಂದರೆ ಕೊಡ್ತೀನಿ ಮಾರತಿ. ಅದನ್ನಿಲ್ಲ ಅಂತ ಹೇಳದ್ನ? ಇವತ್ತಲ್ಲ ನಾಳೆ ಬೆಳಿಗ್ಗೆ ಕೊಡ್ತೀನಿ. ಇಷ್ಟು ದಿವಸನೇ ಆಗ್ಯದಂತೆ, ಒಂದು ದಿವಸ ಮುಂದೆ ಹೋದಕ್ಕೂ ಏನಾಗ್ತದ ನೋಡೋಣ. ಅಲ್ಲ, ಅತ್ತಿಗೇನಾದ್ರು ಬೇರೆ ಕಡೆ ಹೋಗೋಕ್ಕೆ ಫಂಕ್ಷನ್ ಇದ್ದರೆ ಆವಾಗ ನೋಡಿ ಗೋಲ್ಡ್ ಇಲ್ಲ ಅಂದರೆ ಏನು ತಿಳ್ಕೊತಾರೇನೋ. ಈಗ ನಿನಗೆ ಆ ಟೆನ್ಷನ್ ಬಂತೇನಲ್ಲ? ಸುಮ್ಮನೆ ಸಾಕು. ಏನು ಒಂದು ರಾತ್ರಿ ಬೆಳಗಾಗೋರೊಳಗೆ ಏನು ತಡೆದು ಹೋಗೋದು ಇಲ್ಲ. ಅದನ್ನೇ ಸ್ವಲ್ಪ ನಿಧಾನ ಹೇಳ್ರಿ. ನೀವು ಬೈಯೋದೆ ಅಂತಕ್ಕೆ ನನಗೆ. ಸುಮ್ಮನಿರೇ ಸಾಕು. ಎಂತ ಬೈದಿದ್ದೆ ಅಂತ ನಾನೀಗ? ಅಮ್ಮ ಹಾಗಾದ್ರೆ ನಾನು ರಾಕೇಶ್ ಮನೆಗೆ ಹೋಗಿ ಬರ್ತೀನಿ ಅಂತ. ಹಲ್ಲಕ್ಕೆ ಹೋಗ್ಬಾ, ಸ್ವಲ್ಪ ಗಡ್ಬಿಡಿ ಮಾಡಬೇಡ. ಯಾಕೆ ಹಿಂಗೆ ಮಾಡ್ತಾನೆ ಏನೋ ಆ ಹುಡುಗ ಮಾಡೋದು. ಹಂಗೆ ಇಲ್ಲೇ ಬಂದಿರ ಅಂದ್ರೆ ಅದನ್ನೇ ಕೇಳಲ್ಲ. ಹೆಂಡತಿ ಒಂದು ಯಾವ ಜಾತಿ ಹೇಳೇ ಏನಪ್ಪ, ಇನ್ನೂ ಅಲ್ಲೇ ಕೂತದೆ. ಪಾಪ ಒಳ್ಳೆ ಹುಡುಗ, ಅವನಿಗೆ ಹಿಂಗೆ ಆಗಬಾರ್ದಿತ್ತು.